ಕವರಮ್ಮ. ಸಾಹೇಬ್ರೆ, ಹಾಲಿನ ದುಡ್ಡು ಎಷ್ಟು ಹೇಳಮ್ಮ? ಪರವಾಗಿಲ್ಲ ಸಾಹೇಬ್ರೆ. ಎಷ್ಟು ಅಂತ ಹೇಳು. 600 ರೂಪಾಯಿ ಸಾಹೇಬ್ರೆ. ಅದಕ್ಕಿಂತ ಮುಂಚೆ ನೀನು ಕಾವೇರಮ್ಮನ ಹತ್ರ ಕ್ಷಮೆ ಕೇಳು. ತಾತ, ಜೂಲ್ ಮಾಡಿರೋ ತಪ್ಪಿಗೆ ಕ್ಷಮೆ ಏನು ಸಾರಿ ಕೇಳಬೇಕು? ಕ್ಷಮೆ ಕೇಳು ಅಂದೆ. ಸಾರಿ, ಪರವಾಗಿಲ್ಲ ಕಣವ್ವ. ದುಡ್ಡು ಇಟ್ಕೊ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸಾಹೇಬ್ರೆ. ಬರ್ತೀವಿ ನಾವು. ನಾನು ಹೊರಡ್ತೀನಿ ತಗ. ಇರಮ್ಮ, ನಮ್ಮೂರಿನ ಜನರಿಗೋಸ್ಕರ ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಳೋ ಗುಣ ಇದೆಯಲ್ಲ, ಅದನ್ನು ಯಾವತ್ತೂ ಕಳ್ಕೊಬೇಡ. ಈ ಸಾರಿನ ಅಲ್ಲೇ ಕೇಳಿದ್ರೆ ಕಾರ್ ಗ್ಲಾಸ್ ಆದ್ರೂ ಉಳಿ. ಆಮೇಲೆ ಅದೇನೋ ಕೆಸರು ನನ್ನ ಸ್ಯಾಂಡಲ್ಸ್ ಹಾಳಾಯ್ತು ಅಂದ್ಯಲ್ಲ, ನಮ್ಮ ಹಳ್ಳಿ ಮಣ್ಣನ್ನ ಮೈಕ್ ಸೋಕ್ಸ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಅದೇ ತೀರ್ಮಾನ ಆಯ್ತು ಕಣೋ. 600 ರೂಪಾಯಿಗೋಸ್ಕರ ಮತ್ತೆ ಮರ್ಯಾದೆ ಕಳ್ಕೊಳ್ತೀಯ? ಮಾತಾಡ್ಸೋ. ಕಾಲ್ ಕೆಸರೆಲ್ಲ ಹೋಯ್ತಾ? ಹಂಡೆ ಕಾದಿದೆ, ನೀವು ಫ್ರೆಶ್ ಆಗಬಹುದು. ನೀವೆಲ್ಲ ಆರಾಮ್? ಐ ಫೀಲ್ ಯು ನೋ ಅದೇ. ಈ ಹಳ್ಳಿಯವರು ಹೀಗೆಲ್ಲ ಮ್ಯಾನಿಪುಲೇಟ್ ಮಾಡ್ತಾರೆ. ಆಫ್ಟರ್ ಆಲ್ ಒಬ್ಳು ಹಾಲ್ ಮಾರೋಳು ತಾತನ ಮನ್ಸನ್ನೇ ಬದಲಾಯಿಸ್ಬಿಟ್ಲು. ನೋಡು ಅದೇ, ಈ ಮದ್ವೆ ಆದ್ರೆ ಅಮ್ಮ ಸಫರ್ ಮಾಡ್ತಾಳೆ. ಹೇಗಾದ್ರೂ ಮಾಡಿ ನಾವ್ ಈ ಮದ್ವೆನ ನಿಲ್ಲಿಸ್ಬೇಕು. ಬಟ್ ಹೇಗೆ ಜಮಿ? ಆದಿ, ನಾನಿದ್ದೀನಿ ನಿನ್ ಜೊತೆ. ಮದ್ವೆ ನಿಲ್ಸೋಣ, ಲಕ್ಕಿಗೂ ಪಾಠ ಕಲ್ಸೋಣ. ಏ ಲಕ್ಕಿ, ನಿನ್ನೇನು ಮಾತ್ರ ನಿಂದಿಯಾಗಿರಕ್ಕೆ ಬಿಡಲ್ಲ ಕಣೆ. ಇಲ್ಲೇನ್ ಮಾಡ್ತಾ ಇದ್ದೀರಾ ಅತ್ಗೆ? ಅದು ನೋಡು, ನಮ್ಮಮ್ಮು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ಸ್ವಲ್ಪ ಧೈರ್ಯ ತುಂಬ್ತಿದ್ದೆ. ನೀವೆಷ್ಟು ಚೆನ್ನಾಗಿ ಧೈರ್ಯ ತುಂಬ್ತಾ ಇದ್ರಿ ಅಂತ ನಾನು ಕೇಳಿಸ್ಕೊಂಡೆ. ದೇವಕಿ, ನನಗಂತೂ ಈ ಮನೆ ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಹೊಟ್ಟೆ ಉರ್ದೋಗುತ್ತೆ ಕಣೆ. ಏನೇ ಈ ಮನೆ ಮರ್ಯಾದೆಗೋಸ್ಕರ ಅವ್ರ ಜೀವನನೇ ಹಾಳಾಗ್ತಾ ಇದೆ. ಈಗ ನೀನ್ ನೋಡು, ಭಾವನಿಂದಾಗಿ ನೀನು ಒಂಟಿಯಾಗಿ ಒದ್ದಾಡ್ತಾ ಇದೆಯಾ. ಆದ್ರೆ ನಮ್ಮಮ್ಮ ಶ್ರೀಮಂತರು ಮನೆಯಲ್ಲಿ ಹುಟ್ಟಿ ಬೆಳೆದು ಈಗ ಆ ಬಡವ್ರ ಮನೆಗೆ ಹೋಗ್ತಾ ಇದ್ದಾಳಲ್ಲೇ. ಈ ಮನೆಯಲ್ಲಿ ಏನೋ ತಕ್ಕ ಮಟ್ಟಕ್ಕೆ ಪುಣ್ಯ ಮಾಡಿರೋದು ಅಂದ್ರೆ ನಮ್ ಶೋಭಿತಾನೆ. ಯಾಕಂದ್ರೆ ಅವಳು ಇಷ್ಟಪಟ್ಟಿದ್ದ ಹುಡುಗನ್ನೇ ಅವಳು ಮದ್ವೆ ಮಾಡ್ಕೊಂಡ್ಲು. ಈಗ ನಮ್ಮ ಮುಂದೆ ನಮ್ಮ ಮನೆಯಲ್ಲೇ ನಗನಗ್ತಾ ಒಂದು ಚೂರು ಕಷ್ಟ ಇಲ್ಲದೆ ನಮ್ಮ ಮುಂದೆನೇ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾಳಲ್ವಾ. ಅಲ್ಲ ಅತ್ತಿಗೆ, ಇಷ್ಟೆಲ್ಲ ಕಾಳಜಿ ಇರೋರು ಅವಳು ಮದುವೆ ಬೇಡ ಅಂತ ಹೇಳಿದಾಗ ಯಾರು ಸಪೋರ್ಟಿಗೆ ಬರಲೇ ಇಲ್ಲ. ನಮಗ್ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕೂತ್ಬಿಟ್ಟಿದ್ರಿ. ನೀನು ಚೆನ್ನಾಗಿ ಹೇಳ್ದೆ ದೇವಕಿ. ಮೊದಲೇ ಮಾವನಿಗೆ ನಾನಂದ್ರೆ ಅಷ್ಟಕ್ಕಷ್ಟೇ. ಇನ್ನು ಈ ಮದುವೆ ವಿಚಾರದಲ್ಲಿ ನಾನೇನಾದ್ರೂ ಬಾಯಿ ಹಾಕ್ಬಿಟ್ರೆ ಸುಮ್ಮನೆ ಬಿಡ್ತಾರಾ? ಅಷ್ಟಕ್ಕೂ ಈ ಹುಡುಗನ ಹುಡುಕಿರೋದು ಮಾವ ತಾನೆ. ಒಳ್ಳೆಯವನೇ ಇರ್ತಾನೆ, ಒಳ್ಳೇದೇ ಆಗತ್ತೆ ದೇವಕಿ. ಅದ್ಗೆ ಶೋಭಿತಾ ನಿಮ್ಮನ್ನ ಹುಡುಕ್ತಾ ಇದ್ಲು. ಅವಳಿಗೆ ದೋಸೆ ತಿರುವು ಹಾಕಕ್ ಬರ್ತಾ ಇಲ್ವಂತೆ. ನೀವು ಚೆನ್ನಾಗಿ ದೋಸೆ ತಿರುವು ಹಾಕ್ತಿರಲ್ಲ, ಸ್ವಲ್ಪ ಹೋಗಿ ಅವಳಿಗೆ ಹೆಲ್ಪ್ ಮಾಡಿ. ಅರ್ಥ ಆಯ್ತು ದೇವಕಿ, ಹೋಗ್ತೀನಿ. ಆಡ್ಕೊಡೋ ವಿಷಯ ಆಗ್ಬಿಟ್ಟಿದೆ ಅಲ್ವಾ ಅತ್ತೆ ನನ್ನ ಮದ್ವೆ? ಹೋಗ್ಲಿ ಬಿಡು ಕಂದ,
ಅವ್ರ ಮಾತಿಗೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ನೋಡು ಅಮ್ಮ, ಈಗ್ಲೂ ಕಾಲ ಮಿಂಚಿಲ್ಲ. ಈಗ್ಲೂ ತಾತನ ಹತ್ರ ಹೋಗಿ ಮಾತಾಡ್ಬಿಡು. ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳು. ಯಾರ್ದೋ ಒತ್ತಾಯಕ್ಕೆ ನಿನ್ ಜೀವನನ ಹಾಳು ಮಾಡ್ಕೋಬೇಡ ಕಣೆ. ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು ಅತ್ತೆ. ಇಷ್ಟು ದಿನ ನನ್ನ ಮಾತು ಕೇಳ್ದೇ ಇರೋರು ಕನಿಷ್ಠ ನನ್ನ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಆದ್ರೂ ಇದೆಯಾ ಅತ್ತೆ ನಿಮ್ಗೆ? ಅಮ್ಮೋ, ಅಮ್ಮು, ಯಾಕದು? ಸಿರ್ಪೆಟ್ಟು. ಯಾಕೆ? ನೋಡು, ಈಗ ಈ ಮದುವೆ ನಿಲ್ಸಕ್ಕಿರೋದು ಇದೊಂದೇ ದಾರಿ. ಈಗಲೇ ಇಲ್ಲಿಂದ ಹೊರಟ್ಬಿಡೋಣ. ಅಲ್ಲ ಅದಿ, ಎಲ್ರೂ ಗಮನನೂ ಇಲ್ಲೇ ಇರುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರನ್ನೆಲ್ಲ ತಪ್ಪಿಸ್ಕೊಂಡು ಹೇಗೆ ಹೋಗೋದು? ನೋಡು, ಅದನ್ನ ನನಗೆ ಬಿಡು. ನೀನು ಇಲ್ಲಿಂದ ಕರ್ಕೊಂಡು ಹೋಗೋದು ಅಷ್ಟೇ ನನ್ನ ಗುರಿ. ಇವ್ರಿಗೆ ಅರ್ಥ ಮಾಡಿಸ್ಕೊಂಡು ಕುತ್ಕೊಂಡ್ರೆ ಇವ್ರಿಗೆ ಯಾರು ಅರ್ಥ ಮಾಡ್ಕೊಳಲ್ಲ. ನಿಧಾನಕ್ಕೆ ಎಲ್ಲ ಅರ್ಥ ಮಾಡ್ಕೊತಾರೆ. ನಾವು ಮೊದಲು ಇಲ್ಲಿಂದ ಹೋಗೋಣ.